ಕೊನೆಗೂ ಮದುವೆಗೆ ಸಜ್ಜಾದ ಕಾವ್ಯ ಶಿವ ಈಗ ಒಂದು ಮದುವೆಗೆ ಸಜ್ಜಾಗಿದ್ದಾರೆ. ಸೊ ಮತ್ತೊಬ್ಬನ ಹುಡುಗನ ಜೊತೆ ಅಂದರೆ ಒಂದು ಗಿಲ್ಲಿ ಅವರನ್ನು ಬಿಟ್ಬಿಟ್ಟು ಬೇರೆ ಹುಡುಗನ ಜೊತೆ ಮದುವೆ ಆಗೋಕ್ಕೆ ಒಂದು ನಿಶ್ಚಯ ಮಾಡಿಕೊಂಡಿದ್ದಾರೆ. ಸೊ ಅಷ್ಟಕ್ಕೂ ಹುಡುಗ ಯಾರು, ಏನಾಯಿತು, ಗಿಲ್ಲಿ ಕಾವ್ಯ ಇವರಿಬ್ಬರು ಮದುವೆ ಆಗೋದಿಲ್ವಾ, ಇವರಿಬ್ಬರ ನಡುವಿನ ಸಂಬಂಧ ಯಾಕೆ ಹಾಳಾಯಿತು, ಏನಾದರೂ ಅವ್ರ ತಂದೆ ತಾಯಿ ಫೋರ್ಸ್ಗೆ ಕಾವ್ಯ ಶಿವ ಅವರು ಮದುವೆ ಆಗ್ತಿದ್ದಾರಾ, ಸೊ ಯಾಕೆ, ಯಾರು, ಏನು, ಹುಡುಗ, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋಗನ್ನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಒಂದು ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ತಡೆ ಆಗಿ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಿಲ್ಲಿ ಕಾವ್ಯ ಒಂದೊಳ್ಳೆ ಅತ್ಯುತ್ತಮವಾದ ಜೋಡಿ ಅಂತ ಅನ್ಸ್ಕೊಂಡಿದ್ರು. ಬಿಗ್ ಬಾಸ್ನಲ್ಲೂ ಕೂಡ ಇವರಿಬ್ಬರು ಮದುವೆ ಆಗಬೇಕು ಅಂತಕ್ಕಂಥದ್ದು ಬಹಳ ಜನರ ಆಸೆ ಆಗಿತ್ತು. ಸೊ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಇಷ್ಟಪಟ್ಟಂಥ ಜೋಡಿ ಯಾವುದಾದ್ರೂ ಇದ್ದರೆ ಅದು ಬಿಗ್ ಬಾಸ್ನಲ್ಲಿ ಗಿಲ್ಲಿ ಕಾವ್ಯ ಜೋಡಿ ಅಂತಕ್ಕಂಥದ್ದನ್ನು ಹೇಳ್ಬೋದು. ಹಲವಾರು ಜೋಡಿಗಳು ಒಂದು ಬಿಗ್ ಬಾಸ್ನಲ್ಲಿ ಇಷ್ಟ ಆಗಿದ್ವು. ಸೊ ಯಾವ ಜೋಡಿಯೂ ಕೂಡ ಈ ರೀತಿಯಾಗಿ ಮಿಂಚಿರಲಿಲ್ಲ. ಸೊ ಇಂತಹ ಒಂದು ಜೋಡಿ, ಒಂದು ಅಪರೂಪದ ಜೋಡಿ ಈಗ ಒಂದು ಅಗಲಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕೆ, ಇವರಿಬ್ಬರ ನಡುವೆ ಏನಾದರೂ ಜಗಳ ಆಯಿತಾ, ಇದೆಲ್ಲದ್ರ ಬಗ್ಗೆ ನೋಡೋದಾದ್ರೆ ಖಂಡಿತವಾಗ್ಲೂ ಆ ರೀತಿಯ ಒಂದು ಮನಸ್ತಾಪ ಆಗಲಿ ಏನೂ ಆಗಿಲ್ಲ. ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರುತ್ತವೆ, ಫ್ರೆಂಡ್ಶಿಪ್ ಆಗಲಿ ಪ್ರೀತಿ ಆಗಲಿ ಅಂದಮೇಲೆ. ಸೊ ಹಲವಾರು ಸಣ್ಣ ಪುಟ್ಟ ಜಗಳಗಳು ಇವರಿಬ್ಬರ ನಡುವೆ ಆಗಿದೆ. ಏನಪ್ಪ ಅಂತಂದರೆ ಗಿಲ್ಲಿ ಅವರನ್ನು ಕಾವ್ಯ ಶಿವ ಅವರು ಅವರ ತಾಯಿಯವರು ಮನೆಗೆ ಕರೆದಿದ್ರು. ಸೊ ಆ ಮನೆಗೆ ಊಟಕ್ಕೆ ಕೂಡ ಹೋಗಲಿಲ್ಲ ಒಂದು ಗಿಲ್ಲಿ ಅವರು. ಸೊ ಅದ್ರ ಬಗ್ಗೆ ಸಿಟ್ಟ ಅಂತಕ್ಕಂಥದ್ರೆ ಖಂಡಿತವಾಗ್ಲೂ ಇಲ್ಲ. ಸೊ ಅದಾದ ನಂತರ ಹಲವಾರು ದಿನಗಳಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಗಿಲ್ಲಿ ಹಾಗೆ ಕಾವ್ಯ ಇಬ್ಬರು ಒಂದು ಚೆನ್ನಾಗಿಯೇ ಇದ್ರು. ಇಬ್ಬರು ಕೂಡ ಚೆನ್ನಾಗಿ ನಗ್ನಗ್ತಾ ಮಾತನಾಡ್ತಾ ಕೂಡ ಇದ್ರು. ಸೊ ನನಗೆ ಬರೋಕ್ಕೆ ಆಗೋದಿಲ್ಲ, ನಾನು ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಒಂದು ಗಿಲ್ಲಿ ಅವರು ಕಾವ್ಯ ಶೈವ ಅವರ ತಾಯಿ ಅವ್ರಿಗಾಗಲಿ ಹಾಗೆ ಕಾವ್ಯ ಶೈವ ಅವ್ರಿಗಾಗಲಿ ಹೇಳಿದ್ರು. ಸೊ ಕಾವ್ಯ ಶೈವ ಅವರ ತಾಯಿಗೆ ಒಂದು ಸಾರಿಯನ್ನು ಕೂಡ ಗಿಲ್ಲಿ ಅವರು ಕೇಳಿದ್ರು. ಸಾರಿ ಅಮ್ಮ, ನನಗೆ ಬರೋಕ್ಕೆ ಆಗೋದಿಲ್ಲ, ಯಾಕಂತಂದರೆ ನನಗೆ ಕಾರ್ಯಕ್ರಮಗಳು ತುಂಬ ಇದೆ. ಸೊ ಆ ಕಾರ್ಯಕ್ರಮಗಳನ್ನ ಮಿಸ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ, ಯಾಕಂತಂದರೆ ಅಭಿಮಾನಿಗಳು ನನಗೋಸ್ಕರ ಕಾಯ್ತಾ ಇರ್ತಾರೆ. ಸೊ ಅವರ ಆಸೆಗೆ ಒಂದು ನಿರಾಸೆ ಹೆಚ್ಚಿದಂತಾಗುತ್ತೆ. ಸೊ ನಾ ಇಷ್ಟೊಂದೂವರ ಮಟ್ಟಿಗೆ ಬೆಳೆದಿದ್ದೆ ಅವರಿಂದ. ಸೊ ಇಲ್ಲಿ ಬಂದು ನಿಂತಿದ್ದೇನೆ ಅಂದರೆ ಅದೇ ಅವರಿಂದ. ಸೊ ಅವರನ್ನು ಬಿಟ್ಟು ನನಗೇನೂ ಇಲ್ಲ. ಸೊ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಮ್ಮ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಒಂದು ಗಿಲ್ಲಿ ಅವರು ಒಂದು ಕಾವ್ಯ ಶೈವ ಅವರ ತಾಯಿಯವರಿಗೆ ಹೇಳಿದರು. ಸೊ ಅದಾದ ನಂತರ ಹಲವಾರು ಬಾರಿ ಗಿಲ್ಲಿಯಾಗೆ ಕಾವ್ಯ ಒಂದಿಷ್ಟು ಮೀಟ್ ಆಗಿದ್ರು. ಸೊ ಹಲವಾರು ಬಾರಿ ಒಂದಿಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಕೆಲವೊಂದಿಷ್ಟು ಬಾರಿ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಒಂದು ತುಂಬ ಚೆನ್ನಾಗಿದ್ರು. ಅದಾದ ನಂತರ ಗಿಚ್ಚಗಿಲಿ ಶೋ ಅಲ್ಲೂ ಕೂಡ ಇಬ್ಬರು ಒಂದು ತುಂಬ ಚೆನ್ನಾಗಿದ್ರು. ಕಾವ್ಯ ಶೈವ ಅವರು ಕೂಡ ಗಿಲ್ಲಿ ಅವ್ರನ್ನ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನು ಒಂದು ಆ ಪುಟಾಣಿ ಬಾಲಕಿಯ ಮಾತಿನಿಂದ ಕೇಳಿ ನಾನು ಗಿಲ್ಲಿ ಅವರನ್ನೇ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಸೊ ತುಂಬ ಒಂದು ಚೆನ್ನಾಗಿದ್ದಂಥ ಜೋಡಿ ಇದ್ದಕ್ಕಿದ್ದಾಗೆ ಏನಾಯಿತು, ಸೊ ಯಾಕೆ ಬೇರೆ ಆದರು, ಸೊ ದೂರ ಆದರು. ಸೊ ಅಷ್ಟಕ್ಕೂ ಒಂದು ಕಾವ್ಯ ಶೈವ ಅವರು ಮದುವೆ ಆಗುತ್ತಿರೋ ಹುಡುಗ ಯಾರು, ಸೊ ಯಾಕೆ ದೂರ ಆದರು ಅಂತಕ್ಕಂಥ ನೋಡೋದಾದ್ರೆ ಗಿಲ್ಲಿ ಹಾಗೆ ಕಾವ್ಯ ಶೈವ ಸೊ ಇಬ್ಬರು ಕೂಡ ತುಂಬ ಚೆನ್ನಾಗಿದ್ರು. ಯಾಕೆ ದೂರ ಆದರು ಅಂತಕ್ಕಂಥದ್ದು ಎಲ್ಲೂ ಕೂಡ ಇನ್ನೂವರೆಗೂ ನಿಖರವಾದ ಮಾಹಿತಿ ಕೂಡ ಯಾರಿಗೂ ಕೂಡ ಸಿಕ್ಕಿಲ್ಲ. ಸೊ ಇಬ್ಬರು ತುಂಬ ಜಗಳಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಎಲ್ಲೂ ಕೂಡ ಒಂದು ಮಾಹಿತಿ ಸಿಕ್ಕಿಲ್ಲ. ಸೊ ಇಬ್ಬರು ಕೂಡ ಅವಾಗವಾಗ ಕಾಲ್ನಲ್ಲಿ ಮಾತನಾಡ್ತಿರ್ತಾರೆ ಅಂತಕ್ಕಂಥ ಮಾಹಿತಿಗಳು ಇದ್ವು. ಸೊ ಹಲವಾರು ಕಾಲ್ ರೆಕಾರ್ಡಿಂಗ್ಗಳು ಕೂಡ ಅವರಿಬ್ಬರ ನಡುವಿನ ಕಾಲ್ ರೆಕಾರ್ಡಿಂಗ್ಗಳು ಕೂಡ ವೈರಲ್ ಆಗಿದ್ವು. ಸೊ ಇಬ್ಬರು ತುಂಬ ಚೆನ್ನಾಗಿ ಒಂದು ಜಗಳವನ್ನು ಆಡ್ತಾ ಇಬ್ಬರು ತುಂಬ ಚೆನ್ನಾಗೇ ಇದ್ರು. ಸೊ ಯಾಕೆ ದೂರ ಆದರು ಅಂತಕ್ಕಂಥದ್ದು ಕೂಡ ಇನ್ನೂ ಸ್ಪಷ್ಟವಾಗಿ ಎಲ್ಲೂ ಕೂಡ ಮಾಹಿತಿ ಕೂಡ ಸಿಕ್ಕಿಲ್ಲ. ಸೊ ಈ ಮಾಹಿತಿ ಏನಾದರೂ ಸಿಕ್ಕರೆ ಖಂಡಿತವಾಗ್ಲೂ ನಮ್ಮ ಚಾನಲಲ್ಲಿ ನಾವು ಅಪ್ಡೇಟನ್ನು ಮಾಡ್ತೀವಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕಾವ್ಯ ಶೈವ ಅವರು ಮದುವೆ ಆಗುತ್ತಿರುವ ಗಂಡು ಯಾರು, ಸೊ ಅಷ್ಟಕ್ಕೂ ಯಾಕೆ ಇನ್ನೊಂದು ಮದುವೆಗೆ ಸಜ್ಜಾದರು, ಸೊ ಗಿಲ್ಲಿ ಮೇಲಿನ ಕೋಪಕ್ಕೆ ಏನಾದರೂ ಈ ಥರ ಮಾಡಿದ್ರ, ಸೊ ಇದೆಲ್ಲವೂ ಕೂಡ ಒಂದು ಪ್ರಶ್ನೆಯಾಗಿ ಉಳಿದು ಬಿಟ್ಟಿದೆ. ಸೊ ಅಷ್ಟಕ್ಕೂ ಯಾರು ಆ ಹುಡುಗ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಇನ್ನೂವರೆಗೂ ನಿಖರವಾದ ಮಾಹಿತಿ ಆಗಲಿ ಎಲ್ಲೂ ಕೂಡ ನಮಗೆ ಸಿಕ್ಕಿಲ್ಲ. ಸೊ ಇನ್ನು ಆ ಒಂದು ಹುಡುಗ ಅವರ ಒಂದು ರಿಲೇಷನ್ ಅಂತಕ್ಕಂಥ ಒಂದು ಮಾಹಿತಿಗಳು ಕೆಲವೊಂದಿಷ್ಟು ಮಾಹಿತಿಗಳು ಬಲವಾದ ಮೂಲಗಳಿಂದ ತಿಳಿದು ಬಂದಿದೆ. ಸೊ ನೋಡಬೇಕಾದ್ರೆ ಕಾದು ನೋಡಬೇಕಾಗಿದೆ ಇನ್ನೂ ಏನಾಗುತ್ತೆ ಅಂತಕ್ಕಂಥದ್ದನ್ನ. ಸೊ ಗಿಲ್ಲಿ ಅವರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಸೊ ಇವರಿಬ್ಬರು ಮದುವೆ ಆಗಬೇಕಾ ಅಥವಾ ಕಾವ್ಯ ಶೈವ ಗಿಲ್ಲಿ ಅವ್ರನ್ನ ಬಿಟ್ಟು ಇನ್ನೊಬ್ಬರನ್ನ ಮದುವೆ ಆದರೆ ಒಂದು ಸೂಕ್ತನಾ, ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.